ಲಿಟ್ರಲಿ ನಿಮ್ಗೆ ಹೇಳ್ತೀನಿ, ಅಂದರೆ ಕಷ್ಟಗಳು ಹೆಂಗೆ ಬರ್ತಾವೆ ನೋಡಿ. ಹೆಂಗೆ ಮೆರಿತಾ ಇದ್ರು ಅಂತಂದರೆ ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. 2009 ಏನು ಪೊಲಿಟಿಕಲ್ ಕ್ರೈಸಿಸ್ ಆಗಿತ್ತಲ್ಲ, ರಾಮುಲು, ಜನಾರ್ದನ್ ರೆಡ್ಡಿ ಇವರೆಲ್ಲ 40 ಶಾಸಕರನ್ನು ಕರ್ಕೊಂಡು ಹೈದರಾಬಾದ್ಗೆ ಏನು ಕೂಡಿಸಿದ್ರು. ಈ ರಾಜು ಗೌಡ ಏನು ಶಾಸಕ ಇದಲ್ಲ ಸುರ್ಪುರು, ಹೆಂಗೆ ಅಡ್ಡಾಡ್ತಿದ್ರು ಇವರೆಲ್ಲ ಫ್ಲೈಟಿಗೆ ಹೆಲಿಕಾಪ್ಟರ್ಗೆ. ಅಂದರೆ ರಾಜು ಗೌಡ ಸಿಕ್ಕಿರತ್ತೆ, ಬಾಬಾರು ಅಲ್ಲೇ ಬಟ್ಟೆ ತೊಗೋಣ ಬಾ ನೀನು. ಅವು ರಾಜು ಗೌಡ ಏನೂ ಬಟ್ಟೆ ತಂದಿದ್ದಿಲ್ಲ, ಅಲ್ಲೇ ವಸಂತ್ ಕುಂಜ್ ಮಾಲ್ನಲ್ಲಿ ಬಟ್ಟೆ ತೊಗೊಂಡು ಹೋಗಿದ್ರು. ಪಾರಿಜಾತದಲ್ಲಿ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು, ರಾತ್ರಿ ಊಟ ಬಳ್ಳಾರಿ, ಬೆಳಿಗ್ಗೆ ಟಿಫಿನ್ ಪಾರಿಜಾತ, ಆ ರೀತಿ ಓಡಾಡ್ತಿದ್ರು ಅವ್ರು ಹೆಲಿಕಾಪ್ಟರ್ನಲ್ಲಿ. ಕರ್ನಾಟಕದ ರಾಜಕಾರಣದಲ್ಲಿ ಎಂದೂ ಕೂಡ ಈ ಮಟ್ಟದ ದುಡ್ಡಿನ ಹರಿವು ಕರ್ನಾಟಕ ಕಂಡಿರಲಿಲ್ಲ. ಅದು ಕಂಡಿದ್ದು 2 ಕಾರಣಗಳಿಂದ. ಒಂದು ಬಳ್ಳಾರಿಯ ಗಣಿ, ಇನ್ನೊಂದು ಬೆಂಗಳೂರಿನ ರಿಯಲ್ ಎಸ್ಟೇಟ್. ಅದು ಇವತ್ತು ನೋಡಿ, ಇವತ್ತು ನೀವು ಕೇಳ್ತಾ ಇದ್ರಿ ಏನು ಇವತ್ತಿನ ಇಂಪ್ಯಾಕ್ಟ್ ಏನು ಅಂತ. ನನಗನ್ಸುತ್ತೆ ನೋಡಿ, ಇದು ಜಗಳ ಇವತ್ತು ಹೊರಗಡೆ ಬಂದಿದೆ. 2 ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ, ಜಗಳ ಇದ್ದೇ ಇತ್ತು. ಒಬ್ಬರು ನನಗೆ ರಾಮುಲು ಒಂದು ಸಲ ಸಿಕ್ಕಾಗ ಹೇಳಿದರು, ಇಲ್ಲರಿ ನಾವು ಕ್ಯಾಮ್ರಾ ಎದುರುಗಡೆ ಇದ್ದಾಗಷ್ಟೇ ಹಲೋ ಹೇಳ್ತೀವಿ, ನಾವು ಹಿಂದುಗಡೆ ಮಾತಾಡಲ್ಲ ಅಂತ. ಆ ಸಂಬಂಧಗಳು ಹಳಸು ಹೋಗಿದ್ವು. ಅದು ಕೋರ್ ಕಮಿಟಿ ಸಭೆ, ಸಂಡೂರಿನ ಚುನಾವಣೆಯ ಕಾರಣದಿಂದ ಫ್ಲ್ಯಾಶ್ ಪಾಯಿಂಟ್ ತಲುಪಿದೆ. ನನಗನ್ಸುತ್ತೆ ಇದರ ಔಟ್ಕಮ್, ಇದರ ಇಂಪ್ಯಾಕ್ಟ್ ಏನು ಅಂತ ನನ್ನ ಕೇಳಿದರೆ, ನಿಯರ್ ಫ್ಯೂಚರ್ ಬಳ್ಳಾರಿ, ರಾಯಚೂರು, ಕೊಪ್ಪಳದಲ್ಲಿ BJP ಮತ್ತೊಂದು ಸಲ ಅಲ್ಲಿ ಬಲಶಾಲಿ ಆಗ್ತಕ್ಕಂಥದ್ದು ಕಷ್ಟ. ವಿದೌಟ್ ರಾಮುಲು, ಜನಾರ್ದನ್ ರೆಡ್ಡಿ ಏನೂ ಇಲ್ಲ. ರಾಮುಲು ಇಸ್ ಅ ಪೊಲಿಟಿಕಲ್, ಜನಾರ್ದನ್ ರೆಡ್ಡಿ ಇಸ್ ಅ ಬಿಸ್ನೆಸ್. ಸೊ ಎರಡೂ ಒಟ್ಟಿಗೆ ಬಂದರೆ ಮಾತ್ರ ಅದು ಎರಡು ಸೇರಿದ್ರಿಂದಲೇ ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ. ಬಟ್ ಇವಾಗ ಎಲ್ಲಿವರೆಗೂ ಮುರಿದು ಹೋಗಿದೆ ಅಂತ ಹೇಳಿದ್ರೆ ಅದು ಮತ್ತೆ ಸೇರೋ ಸಾಧ್ಯತೆಗಳು ನನಗೆ ಅನ್ಸಲ್ಲ, ಬಹಳ ಕಮ್ಮಿ ಇದೆ. ಬಟ್ ನಾನು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಮತ್ತೆ ಅವ್ರು ಪೊಲಿಟಿಕಲ್ ಫ್ರೆಂಡ್ಶಿಪ್ ಇದ್ದರೆ, ಪೊಲಿಟಿಕಲ್, ಈಗ ಕುಮಾರಸ್ವಾಮಿ, ಯಡಿಯೂರಪ್ಪ, ಇಟ್ಸ್ ಪ್ಯೂರ್ಲಿ ಪೊಲಿಟಿಕಲ್ ಫ್ರೆಂಡ್ಶಿಪ್. ಯುಟಿಲಿ ಬೇಕಿದ್ರೆ ಸೇರ್ತಾರೆ, ಬ್ಯಾಡ್ ಆಗಿದ್ರೆ ದೂರ ಆಗ್ತಾರೆ. ಬಟ್ ವೆನ್ ಯು ಆರ್ ಫ್ರೆಂಡ್ಸ್, ಒಂದ್ಸಲ ನಿಮ್ಮ ಕನ್ನಡಿಯಲ್ಲಿ ದರಾರ್ ಅದೇನು ಕಾಣ್ತಿದೆ ಅಲ್ಲ, ಆ ದರಾರ್ ಬಿತ್ತು ಅಂದರೆ ಫ್ರೆಂಡ್ಸ್ಗಳು ಒಂದಾಗ್ಲಿಕ್ಕೆ ಸಾಧ್ಯ. ಆ್ಯಂಡ್ ಕೋಪ ಅಥವಾ ವೈಮನಸ್ಸು ಪರ್ಸ್ನಲ್ ಆದರೆ ಅಲ್ಲಿ ಎಲ್ಲ ಅತಿ ಪ್ರೀತಿ ಇರುತ್ತೆ, ಅಲ್ಲಿ ಅತಿ ದ್ವೇಷ ಶುರು ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.